ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ಮೊದಲು ಯಾರನ್ನು ನೋಡ್ತೇವೆ ಗೊತ್ತಾ? ಒಬ್ಬ ದೊಡ್ಡ ಗೂಳಿ ಶಾಂತವಾಗಿ ಶಿವಲಿಂಗದ ಮುಂದೆ ಕುಳಿತಿರ್ತಾನೆ. ಅವನೇ ನಂದಿ. ಅವನು ಶಿವನ ವಾಹನ ಹಾಗೂ ಶಿವನ ಅತ್ಯಂತ ಪ್ರಿಯ ಭಕ್ತ. ಆದರೆ ನಂದಿ ಹೇಗೆ ಶಿವನ ವಾಹನವಾದ ಹಾಗೂ ಒಬ್ಬ ಸಾಮಾನ್ಯ ಬಾಲಕ ಹೇಗೆ ಮಹಾದೇವನಿಗೆ ಹತ್ತಿರವಾದ? ಇದರ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಶಿಲಾದ ಮಹರ್ಷಿಯ ದುಃಖ. ಬಹಳ ವರ್ಷಗಳ ಹಿಂದೆ ಶಿಲಾದ ಎಂಬ ಮಹರ್ಷಿ ಇದ್ದರು. ಅವರು ತುಂಬಾ ಜ್ಞಾನಿಗಳು, ಶಿವನ ದೊಡ್ಡ ಭಕ್ತರೂ ಆಗಿದ್ದರು. ಆದರೆ ಅವರಿಗೆ ಇದ್ದದ್ದು ಒಂದೇ ಚಿಂತೆ, ಅವರಿಗೆ ಮಕ್ಕಳಿರಲಿಲ್ಲ. ಪ್ರತಿದಿನವೂ ಅವರು ಶಿವನನ್ನು ಪ್ರಾರ್ಥಿಸುತ್ತಿದ್ದರು. ದೇವರೇ, ನನಗೂ ಒಂದು ಮಗುವಿನ ಆಶೀರ್ವಾದ ಕೊಡಿ ಎಂದು ದಿನವೂ ಪ್ರಾರ್ಥನೆ ಮಾಡುತ್ತಿದ್ದರು. ಕೊನೆಗೆ ಅವರು ಕಾಡಿಗೆ ಹೋಗಿ ಕಠಿಣ ತಪಸ್ಸು ಮಾಡಲು ಆರಂಭಿಸಿದರು. ಎಷ್ಟೇ ಕಷ್ಟ ಎದುರಾದರೂ ಅವರು ತಪಸ್ಸು ನಿಲ್ಲಿಸಲಿಲ್ಲ. ಅವರ ಬಾಯಲ್ಲಿ ಯಾವಾಗಲೂ ಒಂದೇ ಮಂತ್ರ, ಓಂ ನಮಃ ಶಿವಾಯ. ತಪಸ್ಸಿಗೆ ಮೆಚ್ಚಿದ ಶಿವ ಶಿಲಾದನ ಭಕ್ತಿ ನೋಡಿ ಒಂದು ದಿನ ಶಿವನೇ ಪ್ರತ್ಯಕ್ಷನಾದನು. ಶಿವನು ಕೇಳಿದರು, ಶಿಲಾದ, ನಿನಗೆ ಏನು ಬೇಕು? ಆಗ ಶಿಲಾದರು ಕೈ ಜೋಡಿಸಿ ಬೇಡಿಕೊಂಡರು, ಮಹಾದೇವ, ನನಗೆ ಒಬ್ಬ ದಿವ್ಯ ಮಗುವಿನ ಆಶೀರ್ವಾದ ನೀಡಿ. ಆಗ ಶಿವನು ನಗುತ್ತಾ ಹೇಳಿದರು, ನಿನ್ನ ಮನೆಗೆ ಸಾಮಾನ್ಯ ಮಗು ಬರೋದಿಲ್ಲ. ನನ್ನ ಆಶೀರ್ವಾದದಿಂದ ದಿವ್ಯ ಮಗು ಹುಟ್ಟುತ್ತದೆ. ಕೆಲವು ದಿನಗಳ ನಂತರ ಶಿಲಾದರು ಯಜ್ಞ ಮಾಡಿದರು. ಆ ಸಮಯದಲ್ಲಿ ಯಜ್ಞದ ಅಗ್ನಿಯಿಂದ ಒಂದು ದಿವ್ಯ ಪ್ರಕಾಶ ಕಾಣಿಸುತ್ತದೆ. ಆ ಬೆಳಕಿನ ಮಧ್ಯೆ ಒಂದು ಪುಟ್ಟ ಮಗು ಕಾಣಿಸಿತು. ಆಗ ಶಿಲಾದನಿಗೆ ಸಂತೋಷವಾಯಿತು. ಆಗ ಆ ಮಗುವಿಗೆ ನಂದಿ ಎಂದು ಹೆಸರಿಟ್ಟನು. ಆದರೆ ನಂದಿ ಸಾಮಾನ್ಯ ಮಗುವಾಗಿರಲಿಲ್ಲ. ಅವನು ಚಿಕ್ಕ ವಯಸ್ಸಿನಿಂದಲೇ ಶಿವನ ಭಕ್ತನಾಗಿದ್ದ. ಯಾವಾಗಲೂ ಶಿವನ ಜಪದಲ್ಲಿರುತ್ತಿದ್ದ, ಧ್ಯಾನ ಮಾಡುತ್ತಿದ್ದ, ವೇದಗಳನ್ನು ಕಲಿಯುತ್ತಿದ್ದ. ಎಲ್ಲರೂ ಅವನನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಋಷಿಗಳ ಎಚ್ಚರಿಕೆ. ಒಂದು ದಿನ ಕೆಲವು ಋಷಿಗಳು ಆಶ್ರಮಕ್ಕೆ ಬಂದರು. ನಂದಿಯನ್ನು ನೋಡಿ ಅವರು ದುಃಖಪಟ್ಟರು. ಆಗ ಶಿಲಾದರು ಕೇಳಿದರು, ಏನಾಯಿತು ಋಷಿಗಳೇ? ಆಗ ಋಷಿಗಳು ಹೇಳಿದರು, ಈ ಬಾಲಕನ ಆಯುಷ್ಯ ತುಂಬಾ ಕಡಿಮೆ ಇದೆ. ಈ ಮಾತನ್ನು ಕೇಳಿ ಶಿಲಾದರು ದುಃಖಪಟ್ಟರು. ಆದರೆ ನಂದಿ ಮಾತ್ರ ಹೆದರಲಿಲ್ಲ. ನಂದಿಯ ತಪಸ್ಸು. ನಂದಿ ಹೇಳಿದ, ನನ್ನನ್ನು ಕಾಪಾಡಬೇಕಾದವನು ಶಿವನೇ. ಹಾಗೂ ಅವನು ಕಾಡಿಗೆ ಹೋಗಿ ತಪಸ್ಸು ಮಾಡಲು ಆರಂಭಿಸಿದನು. ಮಳೆ, ಗಾಳಿ, ಚಳಿ ಯಾವುದನ್ನೂ ಅವನು ಗಮನಿಸಲಿಲ್ಲ. ಅವನ ಮನಸ್ಸಿನಲ್ಲಿ ಶಿವ ಮಾತ್ರ ಇದ್ದನು. ವರ್ಷಗಳು ಕಳೆದರೂ ನಂದಿಯ ಭಕ್ತಿ ಕಡಿಮೆಯಾಗಲಿಲ್ಲ. ಶಿವನ ಆಶೀರ್ವಾದ. ಒಂದು ದಿನ ನಂದಿಯ ಭಕ್ತಿ ಮೆಚ್ಚಿ ಶಿವ ಮತ್ತು ಪಾರ್ವತಿ ದೇವಿ ಪ್ರತ್ಯಕ್ಷರಾಗ್ತಾರೆ. ಆಗ ಶಿವನು ಸಂತೋಷಗೊಂಡು ಹೇಳಿದನು, ನಂದಿ, ನಿನ್ನ ಭಕ್ತಿ ನನಗೆ ತುಂಬಾ ಇಷ್ಟವಾಯಿತು. ಇಂದಿನಿಂದ ನೀನು ನನ್ನ ಅತ್ಯಂತ ಪ್ರಿಯ ಭಕ್ತ. ನೀನೇ ನನ್ನ ಗಣಗಳ ನಾಯಕ ಹಾಗೂ ನನ್ನ ವಾಹನವೂ ಕೂಡ. ಅದೇ ಕ್ಷಣದಲ್ಲಿ ನಂದಿಗೆ ದಿವ್ಯ ಗೂಳಿ ರೂಪ ದೊರಕಿತು. ಅಂದಿನಿಂದ ನಂದಿ ಯಾವಾಗಲೂ ಶಿವನ ಜೊತೆ ಇರಲು ಆರಂಭಿಸಿದನು. ಇಂದಿಗೂ ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲೂ ಶಿವಲಿಂಗದ ಮುಂದೆ ನಂದಿ ಕುಳಿತಿರ್ತಾನೆ. ಹಾಗೂ ಭಕ್ತರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಹೇಳುತ್ತಾರೆ. ಏಕೆಂದರೆ ನಂದಿ ಶಿವನಿಗೆ ನಮ್ಮ ಮಾತು ತಲುಪಿಸುತ್ತಾನೆ ಎಂಬ ನಂಬಿಕೆ ಇದೆ.
ಈ ಕತೆ ನಮಗೆ ಹೇಳೋದು, ನಿಜವಾದ ಭಕ್ತಿ ಇದ್ದರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.